ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಇಂಗ್ಲೀಷ್ನ ಹೇಳ್ಕೊಡ್ತೀನಿ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಜಸ್ಟ್ ಮೇಕ್ ಶೋರ್ ಯು ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಸೊ ಈಗ ನೀವು ಯಾರೋ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅಥವಾ ಜನರಲ್ ಆಗಿ ಯಾರನ್ನೋ ಏನಾದರೂ ಕೇಳ್ತೀರಾ, ಏನಂತ ಅಂದರೆ ಎಲ್ಲಿದೆಯಾ ಅಂತ. ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ವೇರ್ ಆರ್ ಯು ಅಂತ ಹೇಳ್ಬೋದು, ಈಸಿ. ಸೊ ನೀವು ಈ ಸೆಂಟೆನ್ಸ್ನು ಕೇಳಿರ್ತೀರ, ವೇರ್ ಯು ಅಂತ. ಸೊ ವೇರ್ ಆರ್ ಯುನಾ ವೇರ್ ಯುನಾ ಈ ಕನ್ಫ್ಯೂಷನ್ಸ್ ಇದೆಯಾ ನಿಮಗೆ? ಡೋಂಟ್ ವರಿ, ಐ ವಿಲ್ ಕ್ಲಿಯರ್ ಇಟ್ ಫಾರ್ ಯು. ವೇರ್ ಆರ್ ಯು ಅಂದರೆ ನೀನು ಎಲ್ಲಿದೆಯಾ ಅಂತ ಅರ್ಥ ಬರುತ್ತೆ. ವೇರ್ ಯು ಅಂದರೆ ನೀನು ಎಲ್ಲಿದ್ದೆ ಅಂತ ಅರ್ಥ ಬರುತ್ತೆ. ಐ ಹೋಪ್ ಈಗ ಕ್ಲಿಯರ್ ಆಯಿತಾ? ಇನ್ನೊಂದು ಸಿಚುವೇಶನ್ ನೋಡೋಣ. ಈಗ ಯಾರಾದರೂ ಸುಮ್ಮನೆ ಕಿರ್ಚಾಡ್ತಿದ್ರೆ ನಿಮ್ಗೆ ಅದರಿಂದ ಇರಿಟೇಟ್ ಆಗ್ತಿರುತ್ತೆ ಅಲ್ವಾ? ಸೊ ನೀವು ಅವ್ರಿಗೆ ಕ್ವೆಶ್ಚನ್ ಮಾಡ್ತೀರಾ, ಯಾಕೆ ಹಿಂಗೆ ಕಿರಿಸ್ತಿದ್ಯಾ ಅಂತ. ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ವೈ ಆರ್ ಯು ಶೌಟಿಂಗ್? ಐ ರಿಪೀಟ್, ವೈ ಆರ್ ಯು ಶೌಟಿಂಗ್ ಅಂತ ಹೇಳ್ಬೋದು. ಒಂದು ಗ್ರೂಪ್ ಡಿಸ್ಕಷನ್ ನಡೀತಿರುತ್ತೆ, ತುಂಬ ಜನ ಅವ್ರ ಪಾಯಿಂಟ್ ಆಫ್ ವ್ಯೂ ಅಥವಾ ಅವ್ರ ಥಾಟ್ಸ್ನ ಹೇಳ್ತಿರ್ತಾರೆ. ಸೊ ನಿಮ್ಗದು ಅರ್ಥ ಆಗಿ ನೀವು ಅದಕ್ಕೆ ಎಸ್ ನಾನು ಆ ಥರ ಭಾವಿಸ್ತೀನಿ ಅಂತ ಹೇಳೋಗಿದ್ರೆ ನೀವು ಅದಕ್ಕೆ ಹೌದು ನಾನು ಒಪ್ಕೋತೀನಿ ಅಂತ ಹೇಳ್ತೀರಾ ಅಲ್ವಾ? ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಸೊ ದೇರ್ ಆರ್ 2 ways. ಒನ್ ಥಿಂಗ್, ಐ ಥಿಂಕ್ ಸೊ ಟು ಅಂತ ಹೇಳ್ಬೋದು, ಅಥವಾ ಐ ಅಗ್ರಿ ವಿತ್ ಯು ಅಂತ ಕೂಡ ಹೇಳ್ಬೋದು. ಸೊ ಈಗ ನೀವೆಲ್ಲೋ ಹೊರಗಡೆ ಹೋಗಬೇಕು ಅಥವಾ ಪಾರ್ಟಿ, ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಇರ್ತೀರ. ಸೊ ಮನೇಲಿ ಎಲ್ಲರ ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿರ್ತೀರ, ಆದರೆ ಯಾರು ಬೇಗ ರೆಡಿ ಆಗ್ತಿರಲ್ಲ. ಸೊ ಅವ್ರಿಗೆ ಬೇಗ ತಯಾರಿ ಆಗಿ ಅಂತ ಹೇಳ್ತೀರಾ ಅಲ್ವಾ? ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಗೆಟ್ ರೆಡಿ ಸೂನ್ ಅಂತ ಹೇಳ್ಬೋದು. ಐ ರಿಪೀಟ್, ಗೆಟ್ ರೆಡಿ ಸೂನ್ ಅಂತ ಹೇಳ್ಬೋದು. ಐ ಹೋಪ್ ಈ ಸೆಂಟೆನ್ಸಸ್ನ ನೀವು ನಿಮ್ಮ ಡೇ ಟು ಡೇ ಕಾನ್ವರ್ಸೇಷನಲ್ಲಿ ಯೂಸ್ ಮಾಡ್ತೀರಾ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಈ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.